ಕರ್ನಾಟಕ ರಾಜ್ಯದ ಈಗಿನ ಏನಪ್ಪ ಏನು ಸ್ವಲ್ಪ 5 ನಿಮಿಷ ಇರ್ರಿ ಗೊತ್ತಿದೆ ನನಗೆ. ಚನ್ನಪಟ್ಟಣ ತಾಲೂಕಿನಲ್ಲಿ ಏನು ನಡೀತಿದೆ ಗೊತ್ತಿದೆ ನನಗೆ ಗೊತ್ತಿದೆ ಏನು ನಡೀತಿದೆ ಅಂತ. ಸ್ವಲ್ಪ ಸಮಾಧಾನವಾಗಿ ಮೊದಲು ಪಕ್ಷದ ನಿಷ್ಠೆ ತೋರಿಸಿ. ಬಿಜೆಪಿ JDSನ ಕಾರ್ಯಕರ್ತರಿಗೆ ನಾನು ಹೇಳ್ತಕ್ಕಂಥದ್ದು, ಮೊದಲು ನಮ್ಮಲ್ಲಿ ಬೇಕಾಗಿರೋದು ಪಕ್ಷ ನಿಷ್ಠೆ, ಆಮೇಲೆ ಚರ್ಚೆ ಮಾಡೋಣಂತ. ಏನಿಲ್ಲ, ನಿಮ್ಗೆ ಸೀಟ್ ಹಂಚಕ್ಕೆ ಬಂದಿಲ್ಲ, ಇಲ್ಲಿ ಸೀಟ್ ಘೋಷಣೆ ಮಾಡ್ಲಿಕ್ಕೆ ಬಂದಿಲ್ಲ, ಅರ್ಥ ಮಾಡ್ಕೋಬೇಕು. ಇವತ್ತು ರಾಜ್ಯದಲ್ಲಿ ಯಾವ ಕಾಂಗ್ರೆಸ್ನ ಆಡಳಿತ ಅಧಿಕಾರಕ್ಕೆ ಬಂದಿದೆ, ಸರ್ಕಾರ ರಚನೆಯಾದ ಮಾರನೇ ದಿವಸದಿಂದಲೇ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಪ್ರಾರಂಭ ಮಾಡಿದರು. ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಬಿಜೆಪಿಯ ಸರ್ಕಾರದ ಬಗ್ಗೆ ನಾಡಿನ ಜನತೆಯ ಮುಂದೆ ಹಲವಾರು ರೀತಿಯ ಅಪಪ್ರಚಾರಗಳನ್ನು ಮಾಡೋದ್ರ ಮುಖಾಂತರ ಜನತೆಯನ್ನು ದಾರಿ ತಪ್ಪಿಸಿ, ಅದಷ್ಟೇ ಅಲ್ಲ, ಗ್ಯಾರಂಟಿಯ ಹೆಸರನ್ನ ಒಂದು ಕಡೆ ಸುಮಾರು 50-60 ಕ್ಷೇತ್ರಗಳಲ್ಲಿ ವೈಯಕ್ತಿಕವಾಗಿ ನಮ್ಮ ಪಕ್ಷಗಳಿಗೆ ಇವತ್ತು ಓಟ್ ಹಾಕಿ, ನಾಳೆ ಬೆಳಗ್ಗೆ ನಮ್ಮ ಅಭ್ಯರ್ಥಿಗೆ ಓಟ್ ಹಾಕಿದ್ರೆ, ಲುಲ್ಲು ಮಾಲ್ ಹೋಗಿ ಈ ಒಂದು ಕಾರ್ನ ಸ್ವೈಪ್ ಮಾಡಿದ್ರೆ ನಿಮಗೆ 3,000 ರೂಪಾಯಿಂದು 5,000 ರೂಪಾಯಿಂದು ವಸ್ತುಗಳನ್ನು ನೀವು ಖರೀದಿ ಮಾಡ್ಕೋಬಹುದು, ತಗೊಂಡೋಗ್ಬೋದು ಮನೆಗೆ ಅಂತೇಳಿ ಜನಗಳನ್ನ ದಿಕ್ಕು ತಪ್ಪಿಸಿ ಚುನಾವಣೆ ನಡೆಸಿರ್ತಕ್ಕಂಥ 5,000 ರೂಪಾಯಿ ಮೌಲ್ಯದ ವಸ್ತುಗಳನ್ನ ಲುಲ್ಲು ಮಾಲ್ ಹೋಗಿ ಖರೀದಿ ಮಾಡಲಿಕ್ಕೆ, ನಿಮಗೆ ತಗೊಂಡು ಹೋಗ್ಲಿಕ್ಕೆ ಈ ಕಾರ್ಡ್ ತೋರಿಸಿ ಅಂತೇಳಿ ಹಂಚಿ 136 ಸೀಟ್ ಗೆದ್ದು ಬಂದರು. ಚುನಾವಣೆಯಲ್ಲಿ ಗೆದ್ದ ನಂತರ ಯಾವ ಬಿಜೆಪಿಯ ಪಕ್ಷದ ಬಗ್ಗೆ ಅಪಪ್ರಚಾರಗಳನ್ನು ಮಾಡಿದರು, ಇವರ ಯೋಗ್ಯತೆಗೆ ಕಳೆದ 1.25 ವರ್ಷ ಆಗಿದೆ ಈಗ ಸರ್ಕಾರ ರಚನೆ ಮಾಡಿ. ಏನು ಜನತೆಯ ಮುಂದೆ ಹೇಳ್ಕೊಂಡ್ಬಂದ್ರೆ, ನಿಮ್ಮ ಯೋಗ್ಯತೆಗೆ ಯಾವುದಾದರೂ ಒಂದು ಬಿಜೆಪಿ ಸರ್ಕಾರದಲ್ಲಿ ಆದಂತ ತಪ್ಪುಗಳನ್ನ ದಾಖಲೆ ಸಮೇತ ಜನತೆಯ ಮುಂದೆ ಇಟ್ಟಿದ್ದಾರೆ ನಿಮ್ಮ ಯೋಗ್ಯತೆಗೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪಾಪ ನಿನ್ನೆ ದಿನ ನಮ್ಮ ಹಾಸನದಿಂದ ಒಬ್ಬರು ಶಾಸಕರು ಬಂದಿದ್ರು ಇಲ್ಲಿ. ನಿನ್ನೆದು ಐತಿಹಾಸಿಕ ಸಭೆ ಮಾಡಿದ್ರಂತೆ. ಐತಿಹಾಸಿಕ ಸಭೆ ಅಂದ್ರೆ ಇವತ್ತು ನನ್ನ ಚನ್ನಪಟ್ಟಣದ ಬಿಜೆಪಿ JDSನ ಕಾರ್ಯಕರ್ತರು ಇವತ್ತು ನೀವೇನ್ ತೋರಿಸಿದ್ದೀರಿ ಈ ಒಂದು ಮೆರವಣಿಗೆ, ಇದು ಐತಿಹಾಸಿಕ ಸಭೆ ಅಂತಕ್ಕಂಥದ್ದನ್ನ ಅರ್ಥಕೊಳ್ಳೋದು ಒಳ್ಳೆಯದು. ಪಾಪ ನೆನ್ನೆ ಭಾಷಣ ಮಾಡಿದ್ದಾರೆ. ನಮ್ಮಲ್ಲೇ ಇದ್ದು ಬೆಳೆದು, ನಮ್ಮ ರಾಗಿ ಕಳ್ಳ ಅಲ್ಲ ಮಜ್ಜಿಗೆ ಕಳ್ಳ, ನಮ್ಮಲ್ಲೇ ಬೆಳೆದು ಏನು ಗತಿ ಇರಲಿಲ್ಲ, ಬೆಳೆದಂತ ಮನುಷ್ಯಗಳು ಬಂದು ಭಾಷಣ ಮಾಡ್ತಾರೆ. ಕಾಂಗ್ರೆಸ್ನು JDSನು ಅಪವಿತ್ರ ಮೈತ್ರಿ ಅಂತ ನಾನು 100 ಬಾರಿ ಹೇಳಿದ್ದೇನೆ. ನಾನು ಇದನ್ನ ಇವತ್ತು ಹೇಳ್ತಾ ಇರೋದಲ್ಲ, 100 ಬಾರಿ ಹೇಳಿದ್ದೇನೆ. ಯಡಿಯೂರಪ್ಪನವರು ನಮಗೂ ರಾಜಕೀಯವಾಗಿ ಕೆಲವು ಯಾರೋ ಮಾಡಿದಂಥ ತಪ್ಪುಗಳಿಗೆ ಭಿನ್ನಾಭಿಪ್ರಾಯಗಳು ಬಂದರು. ಅಂತ ಸಂದರ್ಭದಲ್ಲೂ ನಾನು ಹೇಳಿದ್ದೇನೆ, ಇವತ್ತು ರಾಜ್ಯದಲ್ಲಿ ಕುಮಾರಸ್ವಾಮಿಯನ್ನು ಗುರುತಿಸಿದ್ರೆ ಅದು ಯಡಿಯೂರಪ್ಪನವರು ನಾವು ಸರ್ಕಾರ ರಚನೆಯನ್ನು ಮಾಡಿದ್ರು, ಅದರ ಪ್ರತಿಫಲ ಇವತ್ತು ಕುಮಾರಸ್ವಾಮಿ ರಾಜ್ಯ ಮಟ್ಟದಲ್ಲಿ ಇವತ್ತು ಜನತೆ ಗುರುತಿಸ್ತಕ್ಕಂಥದ್ದು. ಅದನ್ನು ಹೇಳಿದ್ದೇನೆ, ಇವತ್ತು ಅದನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಚನ್ನಪಟ್ಟಣದ ಜನತೆಯ ಮುಂದೆ ಆಸ್ತಿ ಬಗ್ಗೆ ನಿಧಾನಕ್ಕೆ ಮಾತಾಡೋಣ, ತೊಂದರೆ ಇಲ್ಲ. ದೇವೇಗೌಡರನ್ನ 72ರಿಂದ ಚನ್ನಪಟ್ಟಣದ ಜನ ನೀವು ನೋಡಿದ್ದೀರಿ. ಬೀದಲಿಂಗೇಗೌಡರು ಬದುಕಿದ್ದಾಗ ದೇವೇಗೌಡರ ಜೊತೆ ಸಹಪಾಠಿಗಳಿದ್ದು, ಯಾವ ದೇವೇಗೌಡರು ರೈತರ ಪರವಾಗಿ ಹೋರಾಟ ಮಾಡ್ಕೊಂಬೋದು 60 ವರ್ಷದ ಅವರ ರಾಜಕೀಯ ಜೀವನದಲ್ಲಿ. ದೇವೇಗೌಡರ ಮಕ್ಕಳು, ದೇವೇಗೌಡರ ಆಸ್ತಿಯನ್ನು ನೀವು ನೋಡಿದ್ದೀರಿ. ಬಹುಶಃ ಪಕ್ಕದ ಸಾತ್ನೂರು ಕ್ಷೇತ್ರ ಆಗ, ಅಲ್ಲಿ ಸಾತ್ನೂರಿನ ಜನತೆ ಆಶೀರ್ವಾದ ಮಾಡೋದಕ್ಕಿಂತ ಮುಂಚೆ, ಯಾಕೆಂದ್ರೆ ಅಲ್ಲಿ ನನ್ನ ರಾಮನಗರದಲ್ಲಿ ವಿಧಾನಸಭೆಯಲ್ಲಿ ವಿರೋಧ ಮಾಡಲಿಲ್ಲ. ಯಾಕೆ ವಿಧಾನಸಭೆಯಲ್ಲಿ ಅವತ್ತು ವಿರೋಧ ಮಾಡಿಲ್ಲ? ಏನು ಇವರ ತಂದೆ ಅವತ್ತು ಹೊರದೇಗೌಡರು ನನ್ನ ಮುಂದೆ ಇಲ್ಲ. ಹೊರದೇಗೌಡರು ನಮ್ಮನ್ನು ಅಗಲಿದ್ದಾರೆ. 1985 ಸಾತ್ನೂರಿನಲ್ಲಿ
ದೇವೇಗೌಡರು ಚುನಾವಣೆಗೆ ನಿಂತಾಗ 17,000 ಮತಗಳ ಹಂತದಲ್ಲಿ ಗೆಲ್ಲಿಸಿದ್ರಿ ದೇವೇಗೌಡರನ್ನ. ಅವತ್ತು 1 ತಿಂಗಳ ಕಾಲ ಹಳ್ಳಿ ಮೇಲೆ ನನಗೆ ರಾಜಕೀಯದ ಗಾಳಿಗಂತ ಗೊತ್ತಿರಲಿಲ್ಲ. ವೇದಿಕೆ ಮೇಲೆ 1 ನಿಮಿಷ ಮಾತಾಡತಕ್ಕಂಥ ನನಗೆ ಅನುಭವವೂ ಇರಲಿಲ್ಲ. ಹಳ್ಳಿಗಳನ್ನು ನೋಡಿದ್ದೇನೆ. ಸಾತ್ನೂರ್ನ 1985ರಲ್ಲಿ ಹಲವಾರು ನಾಯಕರುಗಳನ್ನು ಇವತ್ತು ನೆನೆಸ್ಕೋಬಲ್ಲೆ. ದೇವೇಗೌಡರು ಹೊಳೆನರಸೀಪುರಲ್ಲಿ 2 ಕಡೆ ಗೆದ್ದಾಗ 1985ರಲ್ಲಿ ಅಲ್ಲಿಯ ಕಾರ್ಯಕರ್ತರು ಹೊಡೆದೇಗೌಡರು ಇಲ್ಲ ಇವತ್ತು ಕುಮಾರಸ್ವಾಮಿಯನ್ನು ನಿಲ್ಲಿಸಿ ಚುನಾವಣೆಗೆ ಅಂತ ಹೇಳಿ ಸಾತ್ನೂರಿನಲ್ಲಿ ಅವರೇನು ಒತ್ತಡ ಹಾಕಿದ್ರು. ಅವತ್ತೇನಾದರೂ ದೇವೇಗೌಡರು ತೀರ್ಮಾನ ಮಾಡಿ ನನಗೆ ಅವಕಾಶ ಕೊಟ್ಟಿದ್ರೆ 1985 ಸಾತ್ನೂರಿನಲ್ಲಿ ಇವರು ರಾಜಕೀಯವಾಗಿ ಎಲ್ಲಿ ಬೆಳೀತಿದ್ರು? ದೇವೇಗೌಡರು ಕೃಪಾ ಕಟಾಕ್ಷವೇ ಅವತ್ತನು. ಅವತ್ತಿನ ಜನತೆಯ ಪ್ರೀತಿ ಏನು ಅನ್ನೋದನ್ನು ನೋಡಿದ್ದೆ ನಾನು. ಅಲ್ಲಿಂದ ನನ್ನ ರಾಮನಗರ ಜಿಲ್ಲೆಯ ಸಂಬಂಧ ಪ್ರಾರಂಭ ಆಗಿರೋದು. ಕೇಳ್ತಾರೆ ದೇವೇಗೌಡರು ರಾಮನಗರಕ್ಕೆ ಬರೋದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಏನು ಆಸ್ತಿ ಇತ್ತು ಹೇಳಬೇಕು ಅಂತ ಕೇಳ್ತಾರೆ. ಪ್ರಶ್ನೆ ಮಾಡಿದ್ದಾರೆ ನನ್ನ, ಇದೇ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ನನ್ನ ಆಸ್ತಿಯ ಬಗ್ಗೆ. ಯಾವ ಚಾಮುಂಡಿ ಬೆಟ್ಟಕ್ಕೆ ಬರ್ತಿರೋ ಇಲ್ಲ ನಿಮ್ಮ ಅಜ್ಜಯ್ಯನ ಮುಂದೆ ಚರ್ಚೆ ಮಾಡ್ತಿರೋ, ವಿಧಾನಸೌಧಕ್ಕೆ ಕರೆದಿದ್ದೀರಿ, ಚರ್ಚೆ ಮಾಡಿದ್ದೇನೆ. ಏನು ವರಿ ಮಾಡಬೇಡಿ, ಎಲ್ಲದಕ್ಕೂ ತಯಾರಾಗಿರ್ತಕ್ಕಂಥವ್ನು ನಾನು. ನನ್ನ ರಾಜಕೀಯ ಜೀವನಕ್ಕಿಂತ ಮುಂಚೆ ನಾನು ನ್ಯಾಷನಲ್ ಕಾಲೇಜಿನಲ್ಲಿ ಜಯನಗರದಲ್ಲಿ ಓದಬೇಕಾದ್ರೆ 3 ಕ್ಷೇತ್ರಗಳಲ್ಲಿ ಬೆಂಗಳೂರು ನಗರದ ವಾರ್ಡ್ಗಳು, ಸುಧಾಮನಗರ, ವಿಲ್ಸನ್ ಗಾರ್ಡನ್ ಎಲ್ಲ ನಮ್ಮ ಅಶೋಕ್ ಅವರಿಗೆ ಗೊತ್ತು, ಅಶ್ವಥ್ ನಾರಾಯಣ ಅವರಿಗೆಲ್ಲ ಗೊತ್ತಿದೆ. ಅಲ್ಲಿ 3 ಲಾರಿ ಇಟ್ಕೊಂಡು ಕಸ ತೆಗಿತಕ್ಕಂಥ ಕೆಲಸ ಮಾಡಿದ್ದು ಸತ್ಯ. ನಾನು ನೇರವಾಗಿ ಹೇಳ್ತೀನಿ, ದುಡಿಮೆ ಮಾಡಿದ್ದೇನೆ. ಸ್ವಂತ ಬೆವರು ಸೃಷ್ಟಿ ದುಡಿಮೆ ಮಾಡಬೇಕು. ನಿಂತರ ನಾನು ಹೇಳ್ತೀನಿ, ಕನಕಪುರದ ಜನತೆಯನ್ನ ಎಷ್ಟು ದಲಿತ ಕುಟುಂಬಗಳನ್ನ ಹಾಳು ಮಾಡಿದ್ರಿ, ಎಷ್ಟು ದಲಿತ ಕುಟುಂಬಗಳನ್ನು ಹಾಳು ಮಾಡಿದ್ದೀರಿ. ಕನಕಪುರದಲ್ಲಿ ಯಾವ್ಯಾವ ಹಳ್ಳಿಗಳ ಪರಿಸ್ಥಿತಿಗಳನ್ನು ಏನು ಮಾಡಿದ್ರಿ, ಹಳ್ಳಿಯ ಹೆಣ್ಣು ಮಕ್ಕಳು ಯಾವ ರೀತಿ ಕಣ್ಣಲ್ಲಿ ನೀರು ಹಾಕಿದ್ದಾರೆ, ಇದೆಲ್ಲವನ್ನ ಗಮನಿಸಿದ್ದೇನೆ. 1985 ಹೇಳಿದ್ರಿ, ನನಗೆ ಯಾವೊಂದು ಚಿತ್ರದ ಹಂಚಿಕೆದಾರ ಇದ್ದೆ, ಇದೇ ಕೇತಗನಹಳ್ಳಿನಲ್ಲಿ 45 ಎಕರೆ ಭೂಮಿ ನಾನು ಖರೀದಿ ಮಾಡಿದ್ದೇನೆ. ಕುಮಾರಸ್ವಾಮಿ ರೈತನ ಮಗ ಅಲ್ಲ ಅಂತ ಹೇಳ್ತಾರೆ. ನೆನ್ನೆ ದಿನ ಇಲ್ಲಿ ಭಾಷಣದಲ್ಲಿ ಪ್ಯಾಂಟ್ ತೆಗೆದು ಪಂಚೆ ಹಾಕಿದ ತಕ್ಷಣ ರೈತನ ಮಗ ಆಗಲ್ಲ ಅಂದ್ರು. ಬಹುಶಃ ನನ್ನನ್ನ ಬೆಳೆಸಿರ್ತಕ್ಕಂಥ ಹಲವಾರು ಹಳ್ಳಿಯ ನನ್ನ ತಂದೆ ತಾಯಿಂದರು ನಮ್ಮ ಕೇತನಹಳ್ಳಿಗೆ ಈಗ ಬಂದಿದ್ದೀರಿ. ತೆಂಗಿನ ಗಿಡದಲ್ಲಿ ಸುಮಾರು 20 ಟನ್ನು ಕೊಬ್ಬರಿಯನ್ನ ಬೆಳೆದಿದ್ದೇನೆ 1 ವರ್ಷದಲ್ಲಿ. ಕಳೆದ ವರ್ಷ ಬಾಳೆ ಹಾಕಿದ್ದನ್ನ ನೀವೆಲ್ಲ ಕಣ್ಣಾರೆ ನೋಡಿದ್ದೀರಿ. 55 ಲಕ್ಷ ರೂಪಾಯಿಗಳನ್ನು ಸಂಪಾದನೆ ಮಾಡಿದ್ದೇನೆ ರೈತನ ಮಗನಾಗಿ. ನಿಮ್ಮಿಂದ ಕಲಿಬೇಕಾಗಿಲ್ಲ. ಇವತ್ತು ಇಲ್ಲಿ ನಾನು ಬಂದಿರತಕ್ಕಂಥದ್ದು, ನಿಮ್ಮನ್ನ ಇಲ್ಲಿಯವರೆಗೆ ಈ ಬಿಸಿಲಿನಲ್ಲಿ ಇವತ್ತು ಕರೆಸಿರ್ತಕ್ಕಂಥದ್ದು ನನ್ನ ಆಸ್ತಿಯ ಬಗ್ಗೆ ಚರ್ಚೆ ಮಾಡಕ್ಕಲ್ಲ. ತಯಾರಾಗಿದ್ದೆ ನಾನು. ನನ್ನ ಆಸ್ತಿ ಯಾವುದು? ನನ್ನ ಹೃದಯದಲ್ಲಿ ನಾನು ಇಟ್ಕೊಂಡಿರ್ತಕ್ಕಂಥದ್ದು ನನ್ನ ಆಸ್ತಿ. ಈ ರಾಜ್ಯದ 6.5 ಕೋಟಿ ಜನತೆ ನನ್ನ ಆಸ್ತಿ. ಇದು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ನಾನು ನಿನ್ನೆ ಹೇಳ್ತಾ ಇದ್ದೆ, ಸದಾಶಿವನಗರದಲ್ಲಿ ಪೂರ್ಣ ಪ್ರಜ್ಞಾ ಶಾಲೆ ಪಕ್ಕದಲ್ಲಿ ಮಂತ್ರಿಗಳಾದ ಮೇಲೆ 5 ಜನ ವಿಧವಾ ತಾಯಂದಿರು, ಅವರ ತಂದೆ ಸರ್ಕಾರಿ ನೌಕರರಾಗಿದ್ರು. ಎಲ್ಲ ಮಕ್ಕಳಿಗೂ ಮದುವೆ ಮಾಡಿದ್ರು. ಅಲ್ಲಮ ವೀರಭದ್ರಪ್ಪ ಅವರು ಇನ್ನೂ ಬದುಕಿರಬೇಕು. ಅಲ್ಲಮ ವೀರಭದ್ರಪ್ಪ ಅವರು 2010ರಲ್ಲಿ ಆ 5 ತಾಯಂದ್ರ ಹತ್ರ ಒಂದು ಸೈಟನ್ನ ಸೇಲ್ ಅಗ್ರಿಮೆಂಟ್ ಮಾಡ್ಕೋತಾರೆ. ಆ ಸೈಟ್ಗೆ ಸಂಪೂರ್ಣ ದುಡ್ಡು ಕೊಡಲ್ಲ ಅಲ್ಲಮ ವೀರಭದ್ರಪ್ಪನವರು. ಹೆಸರನ್ನ ಹೇಳ್ತಾ ಇದ್ದೇನೆ ಇಲ್ಲಿ. ನಾನು ಮಾತನಾಡಬೇಕಾದ್ರೆ ದಾಖಲೆ ಇಲ್ಲದೆ ಮಾತಾಡೋದಿಲ್ಲ. ಈಗ ಮಂತ್ರಿ ಆದ ಮೇಲೆ ಎಷ್ಟೆಷ್ಟು ಗಂಟೆ ರಾತ್ರಿಲಿ ಆ ಕುಟುಂಬದ ತಾಯಂದ್ರನ್ನ ಒಬ್ಬೊಬ್ಬರನ್ನೇ ಕರೆಸಿ ಆಸ್ತಿಯನ್ನ ನೀವು ಬರ್ಸ್ಕೋಬೇಕಾದ್ರೆ ಎಷ್ಟೆಷ್ಟು ತಿಂಗಳು ತಗೊಂಡ್ರೆ ಒಬ್ಬೊಬ್ಬರಿಗೆ ಎದುರಿಸಿ ಬೆದರಿಸಿ ಅವ್ರ ಕೈಲಿ ರುಜು ಹಾಕ್ಸ್ಕೊಳ್ಳಿಕ್ಕೆ ಆ ಕೆಲಸ ಮಾಡ್ಕೊಂಡ್ ಬಂದಿದ್ದೇವೆ ನಾವು.
ಗನ್ನಿಟ್ಟು ರಿಜಿಸ್ಟರ್ ಮಾಡಿಸ್ತಾರೆ. ಗನ್ನಿಟ್ಕೊಂಡು ಇಂಥ ವ್ಯಕ್ತಿ ಚನ್ನಪಟ್ಟಣಕ್ಕೆ ಬಂದು ಕಳೆದ ಈಗ ಲೋಕಸಭೆ ಚುನಾವಣೆ ನಂತರ ಏನೋ ಚನ್ನಪಟ್ಟಣ ಉದ್ಧಾರ ಮಾಡ್ತೀನಿ ಅಂತ ಬಂದವರಿಗೆ ಅಣ್ತಮ್ಮಂದ್ರು ಈಗೇನೋ ಉದ್ಧಾರ ಮಾಡ್ತಾರಂತೆ. ನನಗೆ ಇಲ್ಲೇನೋ ಹೇಳ್ತಾ ಇದ್ರು, ನನಗೆ ಬೈರಾಪಟ್ಟಣದವರು ಮಳೂರಿನವರು ಬೈರಾಪಟ್ಟಣದವ್ರು ಹೇಳ್ತಾ ಇದ್ರು, ಈಗ ಅದು ಎಂಥದೋ ನೀವು 60-70 ವರ್ಷದಿಂದ ಮನೆ ಕಟ್ಟಿ ಬದುಕ್ತಾ ಇದ್ರಲ್ಲ, ನಿಮ್ಮ ಪೂರ್ವಿಕರು ಕಟ್ಟಿರೋ ಮನೆ, ಈಗ ಅವಕ್ಕೆಲ್ಲ ಹಕ್ಕುಪತ್ರ ಕೊಡಕ್ಕೆ ಈಗೆಲ್ಲ ಸರ್ವೆ ಮಾಡ್ತಾವ್ರಂತೆ. ಈಗ ಹಳ್ಳಿ ಮೇಲೆ ಬರ್ತಾವ್ರಂತೆ ಸರ್ವೆ ಮಾಡಕ್ಕೆ, ಹಕ್ಕುಪತ್ರ ಕೊಟ್ಟಿಲ್ವಂತೆ. ಅದಕ್ಕೆ ಈಗ ನೀವೇನು ನಿಮ್ಮ ತಂದೆ ತಾಯಂದ್ರು ಆ ಜಮೀನುಗಳನ್ನು ಖರೀದಿ ಮಾಡಿ ಮನೆ ಕಟ್ಕೊಂಡವ್ರೆ. ಈಗ ಯಾವ ಹಕ್ಕುಪತ್ರ ಕೊಡಕ್ಕೆ ಬಂದಿದೆಯಪ್ಪ? ಇಷ್ಟು ದಿವಸ ಏನು ಮಾಡ್ತಾ ಇದ್ರಿ? ಇಷ್ಟು ದಿವಸ ಏನು ಮಾಡ್ತಾ ಇದ್ರಿ? ಇದು ಯಾಕೆ ನಿಮಗೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವರು ಕೊಟ್ಟಿರೋ ಕೊಡುಗೆ ಏನು ಈ ಒಂದು ಜಿಲ್ಲೆಯಲ್ಲಿ. ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ದೇವೇಗೌಡರ ಕಾಲದಲ್ಲಿ ಇಗ್ಲೂರು ಜಲಾಶಯ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂದಿದ್ರು. ಇಗ್ಲೂರು ಜಲಾಶಯವನ್ನ ಕಟ್ಟಲೇಬೇಕು ಅಂತ ದೇವೇಗೌಡರು ಆರೋಬೆಲೆ ಮತ್ತು ಇಗ್ಲೂರು ಜಲಾಶಯ ಕಟ್ತಕ್ಕಂಥ ತೀರ್ಮಾನ ನೀರಾವರಿ ಸಚಿವರಾಗೇನು ಮಾಡಿದ್ರು. ಅದರ ಪ್ರತಿಫಲ ಇವತ್ತು ಇಗ್ಲೂರಿನಲ್ಲಿ ನೀರು ನೋಡ್ತಾ ಇದ್ದೇವೆ. ವಿಜಯೇಂದ್ರ ಅವರು ಮಾತನಾಡಿದ್ರು, ಯಡಿಯೂರಪ್ಪನವರು ಮಾತನಾಡಿದ್ರು, ಅಶೋಕ್ ಅವರು ಮಾತನಾಡಿದ್ರು. ಇವತ್ತು ನಾನು ಇಲ್ಲ ನಾಯಕರುಗಳ ಹೆಸರನ್ನ ಹೇಳಲಿಲ್ಲ, ಸಮಯ ಆಗಿದೆ ಅಂತ ಹೇಳಿ ಯಾರು ಅನ್ಯತಾ ಭಾವಿಸಬೇಡಿ. ಇವತ್ತು ಯಾವ ಒಂದು ಹೋರಾಟ ಇದೆ, ನಮ್ಮ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳಿಗಲ್ಲ. ಪೆಟ್ರೋಲ್ ಬೆಲೆ ಎಲ್ಲಿಗೆ ಹೋಗಿದೆ, ಡೀಸೆಲ್ ಬೆಲೆ ಎಲ್ಲಿಗೆ ಹೋಗಿದೆ, 3 ರೂಪಾಯಿ ಏರಿಕೆ ಮಾಡಿದ್ರು. ಸೆಸ್ನ ದರವನ್ನ, ಹಾಲಿನ ದರ ಇವತ್ತು ರೇಟ್ ಜಾಸ್ತಿ ಮಾಡಿದ್ರು, ಆದ್ರೆ ರೈತರಿಗೆ ಕೊಡಲಿಲ್ಲ ದುಡ್ಡನ್ನ. ಅದೆಂಥದೋ 50 ml ಅಂತೆ, 20 ml ಅಂತೆ. ಜೈಮುತ್ತು ಹೇಳ್ಬೇಕಂತ ಬೋನಸ್ ಹಣ 1 ವರ್ಷ ಆಯ್ತು ಇನ್ನೂ ಕೊಡಲಿಲ್ಲ. ಇವತ್ತೇನಾದ್ರೂ ಪ್ರೋತ್ಸಾಹ ಧನ ಅಂತಕ್ಕಂಥದ್ದನ್ನ ಕೊಡಬೇಕು ಅಂತ ಚಿಂತನೆ ಮಾಡಿದ್ದು. ಇಲ್ಲಿ ಕೂತಿದ್ದಾರೆ ರೈತನ ಮಗ ಯಡಿಯೂರಪ್ಪನವರು. ಅವರು ಮುಖ್ಯಮಂತ್ರಿಗಳಾದಾಗ ಮೊದಲನೇ ಬಾರಿಗೆ ರೈತರಿಗೆ ಪ್ರೋತ್ಸಾಹ ಧನವಾಗಿ 2 ರೂಪಾಯಿಯನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದು ಬಿಜೆಪಿ ಸರ್ಕಾರದಲ್ಲಿ, ಯಡಿಯೂರಪ್ಪನವರ ನಾಯಕತ್ವದಲ್ಲಿ. ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸ ಇವತ್ತಾಗಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಲಿಲ್ಲ. ಸದಾನಂದ ಗೌಡರು, ಬಸವರಾಜ ಬೊಮ್ಮಾಯಿ ಅವರು, ಕುಮಾರಸ್ವಾಮಿ ಅವರು ಕಾರಣ ಇದ್ದಾರೆ ಅನ್ನೋದನ್ನ ಚನ್ನಪಟ್ಟಣ ತಾಲೂಕಿನ ಜನ ಮರಿಬೇಡಿ. ಯೋಗೀಶ್ ಅವರದು ಅವತ್ತು ಸರ್ಕಾರದಲ್ಲಿ ಮಂತ್ರಿಯಾಗಿ ಪ್ರಾರಂಭಿಕ ಹಂತದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದಿಲ್ಲ ಅಂತ ಹೇಳಲ್ಲ. ಆದರೆ ಅವತ್ತು ನೀರಾವರಿ ಯೋಜನೆಗಳ ಕೆರೆಗಳನ್ನು ಚನ್ನಪಟ್ಟಣದಲ್ಲಿ ತುಂಬಿಸ್ತಕ್ಕಂಥದ್ದು ಕಾಂಗ್ರೆಸ್ನ ಶಿವಕುಮಾರ್ ಬಂದು ನೀರು ತುಂಬಿಸ್ಲಿಲ್ಲ, ಡಿ.ಕೆ. ಸುರೇಶ್ ಬಂದು ತುಂಬಿಸ್ಲಿಲ್ಲ. ತುಂಬಿಸಿದ್ದು ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ, ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ 120 ಕೆರೆ ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ ನೀರನ್ನು. ಇದೆಲ್ಲ ಇತಿಹಾಸಗಳಿದೆ. ಇವತ್ತು ಯಾವ ಸರ್ಕಾರ ದಲಿತರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ದಲಿತರ ರಕ್ಷಕರು ಅಂತ ಹೇಳ್ತಾ ಇದ್ದಾರೆ. ಏನಾಗಿದೆ? ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವೊಂದು ಬಡ ಕುಟುಂಬದ ಪರಿಶಿಷ್ಟ ವರ್ಗದ ಜನತೆಗೆ ಇವತ್ತು ಅವರ ಬದುಕಿಗೆ ದಾರಿ ಮಾಡಬೇಕಾಗಿತ್ತು, ಆ ಹಣವನ್ನು ದರೋಡೆ ಮಾಡಿ ಬೇರೆ ಕಳಿಸ್ಕೊಂಡು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಹಣ ದೋಚಿರ್ತಕ್ಕಂಥ ಶಿವಕುಮಾರ್ ಅವರೇ, ಇಲ್ಲಿ ಬಂದು ಚರ್ಚೆ ಮಾಡ್ತೀರಾ ದಲಿತರ ಬಗ್ಗೆ? ಸಿದ್ದರಾಮಯ್ಯನವರೇ, ದಲಿತರ ಬಗ್ಗೆ ಚರ್ಚೆ ಮಾಡ್ತೀರಾ? ಹೇಳ್ತೀರಿ ವಿಧಾನಸಭೆಯಲ್ಲಿ, ಇಲ್ಲ 187 ಕೋಟಿ ನಾವು ದುಡ್ಡು ಬಂದಿಲ್ಲ, ಒಂದು ವರ್ಷ ಆಯ್ತು. ಏನಣ್ಣ ಒಬ್ಬರು ಮಾತಾಡಿ. ಅದ ಗೊತ್ತಾಯ್ತು. ಈಗ ಗೃಹಲಕ್ಷ್ಮಿ ಯೋಜನೆ ದುಡ್ಡಿಲ್ಲ, ಇವನಿಗೆ ದುಡ್ಡು ಇಲ್ಲ, ಗೊತ್ತು ನನಗೆ. ಬೆಲೆ ಏರಿಕೆನೂ ಏನಾಗ್ತದೆ ನೋಡ್ತಾ ಇದ್ದೀರಿ. ಅಶೋಕ್ ಅವ್ರು ಮಾತನಾಡಬೇಕಾದ್ರೆ ಹೇಳಿದ್ರು, ಸೈಟಿಂದ ಬಹಳ ವಿಷಯಗಳವನ್ನ ಮಾತಾಡೋ, ಸ್ವಲ್ಪ ಇನ್ನೂ ಮುಂದೆ ಹೋಗ್ಬೇಕಾಗಿದೆ. ಮಾತಾಡೋದು ಫ್ರೀಯಾಗಿ ಮಾತಾಡೋದು. ಇಲ್ಲಿ ನಾನು ಇವತ್ತು ಯಾವ ದಲಿತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದರು, ಸಂವಿಧಾನವನ್ನ ಇವತ್ತು ಸಂಪೂರ್ಣವಾಗಿ
ತಿರುಗ್ತಾರೆ ಅಂತಕ್ಕಂಥದ್ದನ್ನ ನರೇಂದ್ರ ಮೋದಿ ಅವರ ಮೇಲೆ ಹೇಳಿದ್ರು. ಇದೇ ಕಾಂಗ್ರೆಸ್ನ ಸರ್ಕಾರ ಯಾವ ದಲಿತನ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ಕೊಡಬೇಕಾಗಿತ್ತು ಆ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯವರ ಸರ್ಕಾರ ಒಂದು ಕ್ಷಣ ಈ ರಾಜ್ಯದಲ್ಲಿ ಇರಬೇಕಾ? ಈ ನಾಡಿನ ಜನತೆ, ನನ್ನ ದಲಿತ ಬಂಧುಗಳು ತೀರ್ಮಾನ ಮಾಡಬೇಕು. ಅದಷ್ಟೇ ಅಲ್ಲ, ಮೊನ್ನೆ ದಿನ ಕಲಬುರಗಿನಲ್ಲಿ ಪರಶುರಾಮ ಅಂತಕ್ಕಂಥ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇವತ್ತು ವರ್ಗಾವಣೆ ದಂಧೆನಲ್ಲಿ 30 ಲಕ್ಷ ದುಡ್ಡನ್ನ ತಗೊಂಡು ಆ ಸಬ್ ಇನ್ಸ್ಪೆಕ್ಟರ್ ಹತ್ರ ಕೆಲಸ ಮಾಡದೆ ಅವಮಾನ ಮಾಡಿ ಸಂಕಷ್ಟಕ್ಕೆ ಒಳಗಾಗಿ ಹೃದಯದ ಒಂದು ಆಘಾತಕ್ಕೆ ಒಳಗಾಗಿ ಪ್ರಾಣ ಹೋಗಿದೆ. ನಿಮ್ಮ ಯೋಗ್ಯತೆಗೆ ಯಾರಾದರೂ ಆ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಹೋದರ? ಅದು ದಲಿತ ಸಮಾಜದ ಒಬ್ಬ ಸರ್ಕಾರಿಯ ನೌಕರ. FIR ಹಾಕಬೇಕಾದ್ರೆ ಅಶೋಕ್ ಹೋಗಬೇಕಾಯ್ತಲ್ಲಿ, ನಾವಿಲ್ಲಿ ಧರಣಿ ಮಾಡಬೇಕಾಯ್ತು. ಆ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಇವತ್ತೇನೋ FIR ಹಾಕಿದ್ದೀರಿ. ಸಿದ್ದರಾಮಯ್ಯನವರೇ, ಪರಮೇಶ್ವರ್ ಅವರೇ, ನಿನ್ನೆ ದಿನ ಶಾಸಕ ಮತ್ತು ಶಾಸಕನ ಮಗ ನಿಮ್ಮ ಮುಖ್ಯಮಂತ್ರಿ ಮನೆಗೆ ಬರ್ತಾರೆ. ಅಲ್ಲಿ ಪೊಲೀಸ್ ಇಲಾಖೆ ಇಲ್ಲ ಮುಖ್ಯಮಂತ್ರಿ ಮನೆಯಲ್ಲಿ. ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿಲ್ಲ? ಇನ್ನೊಂದು ಸರ್ಕಾರವ FIR ಆದ ಮೇಲೆ ಯಾಕೆ ಅರೆಸ್ಟ್ ಮಾಡಲಿಲ್ಲ? ನೀವು ನಿಮ್ಮ ಮನೆ ಕರ್ಕೊಂಡ್ಬಂದು ಕೂರಿಸ್ಕೊಂಡಿದ್ದೀರಿ. ಇದು ನೀವು ದಲಿತರು ಕೂಡ ರಕ್ಷಣೆನ ಕೇಳಿಕ್ ಬಯಸ್ತಾ ಇದ್ದೇನೆ. ಅದೆಂಟದು ಇದು ನೆಲ ಬಾಡಿಗೆ ಬೆಂಗಳೂರಲ್ಲಿ RTCಗೆ 50 ರೂಪಾಯಿ. RTC ಅಷ್ಟೇ ಅಲ್ಲ, ಈಗ ಹೇಳಿದ್ರಲ್ಲ ಟ್ರಾನ್ಸ್ಫಾರ್ಮರ್ಗೆ. ನಮ್ಮ ಕಾಲದಲ್ಲಿ ನಾವು ಯಡಿಯೂರಪ್ಪನವರು 10,000 15,000 ಕೊಡ್ತಾ ಇದ್ದೋ ಟ್ರಾನ್ಸ್ಫಾರ್ಮರ್ನ. ಇವತ್ತು 2.5 ಲಕ್ಷ 3 ಲಕ್ಷ. ಇವರು ರೈತರ ಬಗ್ಗೆ ಉದ್ಧಾರ ಮಾಡೋರು, ರೈತರು ಉದ್ಧಾರ ಮಾಡೋರು ಹೇಳ್ತಾರಲ್ಲ. ಇಲ್ಲೆಲ್ಲ ಇದೆ ನೋಡಿ, ಮತ್ತಿಕೆರೆಯಲ್ಲಿ ಯಾರು ಬಂದಿದ್ದೀರಿ? ಇಲ್ಲಿ ಮತ್ತಿಕೆರೆ ನಮ್ಮ ಜನ ಇದ್ದೀರಾ ಇಲ್ಲಿ? ಮತ್ತಿಕೆರೆ ಅವರು ಮತ್ತಿಕೆರೆ ರೈಲ್ವೆ ಸ್ಟೇಷನ್ ಹತ್ರ ಏನೊಂದು ಚಿನ್ನ ಹಳದಿನವರು ತಂದಲ್ಲಿಟ್ಟವ್ರ ಏನಿಟ್ಟವ್ರಲ್ಲಿ? ಗಂಡು ಏನೋ ಫೋಟೋ ಕೊಡೋಣ ಇಲ್ಲಿ. ಏನು ಚನ್ನಪಣ್ಣ ಉದ್ಧಾರ ಮಾಡಕ್ ಬಂದವ್ರೀಗ. ಚನ್ನಪಣ್ಣ ಉದ್ಧಾರ ಮಾಡಕ್ಕೆ ಮತ್ತಿಕೆರೆ ರೈಲ್ವೆ ಸ್ಟೇಷನ್ ದಿನ ರಾತ್ರಿ ಎಷ್ಟು ಹೋಯ್ತಾ ಇದೆ ಕನಕಪುರದಿಂದ? ಇದಕ್ಕೇನಾದ್ರೂ ಲೆಕ್ಕ ಇದೆಯಾ? ಬೆಂಗಳೂರಿನಲ್ಲಿ ಅಯ್ಯೋ ನಮ್ಮ ಶಿವಕುಮಾರ್ ಒಂದ್ಸಲ ಅಧಿಕಾರ ಹಿಡಿಬೇಕು, ಮುಖ್ಯಮಂತ್ರಿ ಇಡ್ಬೇಕಪ್ಪ ಅಂತ ಆಶೀರ್ವಾದ ಮಾಡಿದ್ರು. ಈಗ ಆಶೀರ್ವಾದ ಮಾಡಿದವು ಅಲ್ಲಿ ಬೆಂಗಳೂರಿನಲ್ಲಿ ನನ್ನ ಹತ್ರ ಬಂದಿದ್ರು. ಹಣ ಅವನ ಮನೆ ಹಾಳಾಗುವಾಗ ನಮ್ಮ ಜೀವನನೇ ಹಾಳು ಮಾಡ್ಬಿಟ್ಟ. ಇದೊಂದು ಬದುಕ ಇದು. ನನ್ನ ಬಗ್ಗೆ ಚರ್ಚೆ ಮಾಡ್ತೀರಾ? ತಯಾರಾಗಿದ್ದಾನೆ, ಪ್ರಾಮಾಣಿಕವಾಗಿದ್ದಾನೆ. ರಾಜಕೀಯ ಮಾಡಲಿಕ್ಕೆ ನಾವೇನು ಮನೆ ದುಡ್ಡು ತಂದಿಲ್ಲ. ರಾಜಕೀಯ ಮಾಡಬೇಕಾದ್ರೆ ಯಾರಿಗಾದ್ರೂ 4 ಜನಕ್ಕೆ ಬೇಡ್ತೀವಿ. ಹಾಗಂತ ಹೇಳಿ ಅಧಿಕಾರದಲ್ಲಿದ್ದಾಗ ನಮ್ಮ ಸಹಿಗಳನ್ನ ಮಾರಾಟಕ್ಕಿಟ್ಟು ರಾಜಕೀಯ ಮಾಡಿಲ್ಲ ಈ ಕುಮಾರಸ್ವಾಮಿ. ನೀವೇನೇನು ಮಾಡಿದಿರಿ? ಬರ್ತಿದ್ದಂಗೆ ಬೆಂಗಳೂರಿನಲ್ಲಿ ಅದೆಂಥದೋ ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ಅಂತೆ. ದುಡ್ಡಿಗೂ ಒಂದು ಇತಿಮಿತಿ ಇದೆ. ಕಸ ಎತ್ತೋದಕ್ಕೂ 15,000 ಕೋಟಿ ಕಮಿಷನ್. ಕಸ ಎತ್ತೋದಕ್ಕೆ ಬೆಂಗಳೂರಿನಲ್ಲಿ. ಇದಕ್ಕೆ ಇವರಿಗೆ ಓಟ್ ಹಾಕ್ತೀರಾ? ಇಲ್ಲೇ ಅರ್ಥ ಮಾಡ್ಕೊಳ್ಳಿ. ಯಾವೊಂದು ಆನೆಯ ತುಳಿತದಲ್ಲಿ ಒಳಕಾಗಿ ನನ್ನ ರೈತರು ಬೆಳೆ ಹಾಳು ಮಾಡ್ಕೊತಾ ಇದ್ದೀರಿ. ನನ್ನ ರೈತರು ಪ್ರಾಣ ಹೋಗ್ತಾ ಇದೆ ನೀರು ಬಿಡಕ್ ಹೋಗಿ. ನಾನು ಮುಖ್ಯಮಂತ್ರಿ ಇದ್ದಾಗ 2018 100 ಕೋಟಿ ಹಣ ಕೊಟ್ಟೆ ಆ ರೈಲ್ವೆ ಲೈನ್ಗಳನ್ನ ಇದನ್ನು ಹಾಕ್ಲಿಕ್ಕೆ ಸೆಕ್ಯೂರಿಟಿಗೆ. ಆಮೇಲೆ 1 ರೂಪಾಯಿ ಬಂತ ರೈತರ ಬದುಕಿಗೆ. ಮೊನ್ನೆ ದಿನ ನಾನು ಡಾಕ್ಟರ್ ಮಂಜುನಾಥ್ ಅವರು ಕೇಂದ್ರದ ರೈಲ್ವೆ ಮಂತ್ರಿಗಳು ಭೇಟಿ ಮಾಡಿ ಇವತ್ತು ನಮಗೆ ರೈಲ್ವೆ ಗಲ್ಡರ್ಸ್ನ ಕಡಿಮೆ ರೇಟ್ಗೆ ನಮಗೆ ಕೊಡ್ತಕ್ಕಂಥ ಮುಖಾಂತರ ನಮ್ಮ ರೈತರ ಪ್ರಾಣ ಉಳಿಸ್ಲಿಕ್ಕೆ ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಇವತ್ತು ಉಪಯೋಗ ಮಾಡದೇ ಇರತಕ್ಕಂಥ ರೈಲ್ವೆ ಲೈನ್ನ ನಮಗೆ ಇವತ್ತು ಕೊಡ್ತಕ್ಕಂಥದ್ದಕ್ಕೆ ದಯವಿಟ್ಟು ಮನಸ್ಸು ಮಾಡಿ ಅಂತ ಹೇಳಿ ಡಾಕ್ಟರ್ ಮಂಜುನಾಥ್ ಅವರು ನಾನು ಇಬ್ಬರು 3 ದಿನಗಳ ಹಿಂದೆ ಹೋಗಿ ರೈಲ್ವೆ ಮಂತ್ರಿ ಅಶ್ವಿನಿ ಅವ್ರನ್ನ ಭೇಟಿ ಮಾಡಿ ಒಪ್ಪಿಸಿದ್ದೇವೆ. ಈ ಸರ್ಕಾರಕ್ಕೆ ಯೋಗ್ಯತೆ ಇದ್ರೆ ಅವರು ಕಡಿಮೆ ದರದಲ್ಲಿ ಕೊಡ್ತಕ್ಕಂಥ ಆ ರೈಲ್ವೆಯ ಗಾರ್ಡ್ಸ್ನ ತೆಗೆದುಕೊಂಡು ಹಣ ಕಟ್ಟಿ ತಂದು ಮೊದಲು ರೈತರನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಪ್ಪ.
ಆಮೇಲೆ ಚನ್ನಪಣ್ಣ ಚುನಾವಣೆ ನಡೆಸ್ಕೊಳ್ಳೋದ ನಿಧಾನಕ್ಕೆ. ಆ ಥರ ಏನಿಲ್ಲ ನನಗೆ. ಏನು ನಾನು ರಾಜೀನಾಮೆ ಕೊಟ್ಟ ತಕ್ಷಣ ಇರ್ರಿ ಗೊತ್ತೋ ನನಗೆ ಕೂತ್ಕೊಳ್ಳಪ್ಪ, ನಿಮಗೆ ಹೆಸರು ಹೇಳ್ತೀನಿ ಕೇಳಿ. ನೀವೇನು ಹೇಳ್ತಾ ಇದ್ದೇನೆ, ನೀವು ಏನೇನು ಮಾಡ್ತಾ ಇದ್ದೀರಿ ಗೊತ್ತಿದೆ ನನಗೆ. ನೀವೇನೇನು ನಡೆಸಿದ್ದೀರಿ. ನಿನ್ನೆ ಬಿಜೆಪಿಯ ಪಕ್ಷದ ಬಾವುಟ ಇಟ್ಕೊಂಡು ಸಮಾನ ಮನಸ್ಕರ ಸಭೆ ಕರೀತೀರಾ? ನಿಮಗೆ ಪಕ್ಷದ ದೇಹತ್ತಿದೆಯಾ? ಗೊತ್ತಿದೆ ನನಗೆಲ್ಲ. ನಾನು ಎಲ್ಲಿದ್ರು ವಿಷಯ ಗೊತ್ತಾಗ್ತದೆ. ಅದೆಲ್ಲ ಇರಲಿ ಮಾತಾಡ್ತೀನಿ, ಮಾತಾಡೋಣ. ನಾನು ಸೀಟನ್ನ ಕೊಡೋದು, ಸೀಟನ್ನ ಇಲ್ಲಿ ಯಡಿಯೂರಪ್ಪನವ್ರು ಕೂತಿದ್ದಾರೆ. ನಾವು ಈ ಪಕ್ಷ ಉಳಿಬೇಕು. ಎನ್ ಡಿ ಎ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು. NDA ಪಕ್ಷಕ್ಕೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು. ಯಾವುದೇ ರೀತಿಯ ಗೊಂದಲ ಇಲ್ಲ. ಇವತ್ತು ಕಾಂಗ್ರೆಸ್ನವರು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ ನನಗೆ, ಕಾಂಗ್ರೆಸ್ನವರು. ಅದರಿಂದ ನಾನು ಈ ಕ್ಷೇತ್ರ ಉಳಿಸ್ಕೊಳ್ಳೇಬೇಕು. ನನ್ನನ್ನ ನಿಮ್ಮ ಒಂದು ಕನಕಪುರದ ನಮ್ಮ ಚನ್ನಪಟ್ಟಣದ ಕಾರ್ಯಕರ್ತರು ನನ್ನನ್ನು ನಿಲ್ಲೇಬೇಕು ಅಂತ ಹೇಳಿ ಇಲ್ಲಿ ನಿಲ್ಲಿಸಿಕೊಂಡು ನನ್ನ ಚನ್ನಪಟ್ಟಣದ ತಂದೆ ತಾಯಿಗಳು ಏನು ಆಶೀರ್ವಾದ ಮಾಡಿದ್ದೀರಿ, ಈ ಸೀಟನ್ನ ಕಾಂಗ್ರೆಸ್ ಬಿಟ್ಕೊಡ್ಲಿಕ್ಕೆ ನನ್ನ ಕಾರ್ಯಕರ್ತರು ನನಗೆ ಆಶೀರ್ವಾದ ಮಾಡಿಲ್ಲ. ಈ ಸೀಟ್ನಲ್ಲಿ NDA ಅಭ್ಯರ್ಥಿ ಯಾರನ್ನು ತೀರ್ಮಾನ ಮಾಡಿದ್ರು ನಾವು ಗೆಲ್ತಕ್ಕಂಥ ಕೆಲಸ ಆಗಬೇಕು. ಅದರಿಂದ ಇವತ್ತು ನಾನು ಚನ್ನಪಟ್ಟಣದ ಮಹಾಜನತೆಗೆ ಮನವಿ ಮಾಡ್ತೇನೆ. ಇನ್ನು ಬಹಳ ದೂರ ಪಾದಯಾತ್ರೆ ಮಾಡೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ಈ ಸರ್ಕಾರದ ವಿರುದ್ಧ ವೈಯಕ್ತಿಕವಾಗಿ ನಮ್ಮ ಹೋರಾಟ ಅಲ್ಲ, ನನ್ನ ನಾಡಿನ ಜನತೆಯ ಬದುಕಿನ ಹೋರಾಟ. ಯಾವ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಮೊದಲನೆಯ ಒಂದು ಸೈನ್ ಹಾಕಿದ್ದು ನಮ್ಮ ರೈತರಿಗೆ ಯಾವ ಒಂದು 6,000 ರೂಪಾಯಿಗಳನ್ನ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೊಡ್ತಕ್ಕಂಥ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಮಾಡಿದ್ರು. ಯಡಿಯೂರಪ್ಪನವರು ಅವರು 4ನೇ ಬಾರಿ ಮುಖ್ಯಮಂತ್ರಿ ಆದಾಗ 6,000 ರೂಪಾಯಿ ಜೊತೆಗೆ 4,000 ರೂಪಾಯಿಗಳನ್ನು ಕೊಡೋದ್ರ ಮುಖಾಂತರ ನನ್ನ ರೈತರ ಆರ್ಥಿಕ ಚಟುವಟಿಕೆಯನ್ನ ಇವತ್ತು ಉಳಿಸಬೇಕು ಅಂತ ತೀರ್ಮಾನ ಮಾಡಿದ್ದು. ಈಗ ಕಾಂಗ್ರೆಸ್ ಸರ್ಕಾರ ಬಂದು ಯಡಿಯೂರಪ್ಪನವ್ರ ಕಾಲದಲ್ಲಿ ಕೊಡ್ತಕ್ಕಂಥ 4,000 ಹಣವನ್ನು ಕಿತ್ತಾಕಿದ್ದಾರೆ. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಆಯ್ಕೆಯಾಗಿ ಮೊದಲನೆಯ ಸಹಿ ಹಾಕಿದ್ದು ನಾನು ಕ್ಯಾಬಿನೆಟ್ನಲ್ಲಿದ್ದೆ. ಮೊದಲನೆಯ ಸಹಿಯನ್ನು ಹಾಕಿದ್ದು ನರೇಂದ್ರ ಮೋದಿ ಅವರು 20,000 ಕೋಟಿ ರೂಪಾಯಿಗಳನ್ನ ಈ ನಾಡಿನ ರೈತರಿಗೆ ಇವತ್ತು ಹಣವನ್ನ ಇವತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಮನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಆ ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ, ಯಾತಕ್ಕೆ ಇವತ್ತು ನಾವು ಮನೆ ಕೊಡ್ಲಿಕ್ಕೆ ಆಗ್ಲಿಲ್ಲ, ಯಾತಕ್ಕೆ ನಾವು ಸೈಟ್ ಕೊಡಕ್ಕಾಗಲಿಲ್ಲ ಜನತೆಗೆ? ಇಡೀ ರಾಜ್ಯದಲ್ಲಿ, ಚನ್ನಪಟ್ಟಣದ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ 2017 ಚುನಾವಣೆ ಸಮಯ ಬಂದಾಗ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ 15 ಲಕ್ಷ ಮನೆಗಳನ್ನ ಕಟ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಎಲ್ಲರಿಗೂ ನಿಮ್ಮ ಸೂರುಗಳ ತೆಗಿರಿ, ಹೊಸದಾಗಿ ಶುರು ಮಾಡಿ ಫೌಂಡೇಶನ್ ಹಾಕಿ ಅಂದ್ರು. ದುಡ್ಡಿಟ್ಟಿದ್ದೆಷ್ಟು? 2,000 ಕೋಟಿ. ದುಡ್ಡು ಎಷ್ಟು ಬೇಕಿತ್ತು? 15 ಲಕ್ಷ ಮನೆ ಕಟ್ಟಲಿಕ್ಕೆ 29,000 ಕೋಟಿ ಬೇಕಿತ್ತು. 29,000 ಕೋಟಿ 2,000 ದುಡ್ಡಿಟ್ಟು ಇವತ್ತು ಬಂದು ಕುಮಾರಸ್ವಾಮಿ ಎಷ್ಟು ಕೊಟ್ಟ, ನಾವೇನು ಕೊಟ್ಟು ಅಂತ ಹೇಳ್ತಾ ಕೂತಿದ್ದಾರೆ. 29,000 ಕೋಟಿ ದುಡ್ಡಿಡದೆ ಚುನಾವಣೆಯಲ್ಲಿ ಮತ ಪಡಿಬೇಕು ಅಂತ ಜನಗಳು ಸುಳ್ಳು ಹೇಳಿ ಈಗ 5 ವರ್ಷವಾದರೂ ನಾವು ಮನೆ ಕೊಡಕ್ಕಾಗಿಲ್ಲ. ಈ ಸರ್ಕಾರದಲ್ಲಿ 1 ವರ್ಷದಲ್ಲಿ ಎಷ್ಟು ಕೊಟ್ಟರಾಗಿದ್ರೆ ಹೇಳ್ಬೇಕಲ್ಲ. ನಾನು ಈ ಮುಸಲ್ಮಾನ್ ಬಂಧುಗಳಿಗೆ ಈ ಬಿಡಿ ಕಾಲೋನಿ ಒಂದು 500 ಮನೆ ಕಟ್ತಕ್ಕಂತ ನಾನು ಹೇಳಿದೆ. ಯಾರೋ ಬಂದು ಭಾಷಣ ಮಾಡವ್ರೆ. ಯಾಗಿದ್ರು ನನ್ನ ಸವಾಸ ಮಾಡೋದಕ್ಕಿಂತ ಮುಂಚೆ ಇವತ್ತು ಏನಾಗಿದ್ದಾರೆ ಅದಕ್ಕೆ ಚರ್ಚೆ ಮಾಡಲ್ಲ. ಪಾಪ ನಮ್ಮ ಚಡ್ಡಿ ಬಗ್ಗೆ ಚರ್ಚೆ ಮಾಡ್ತಾವ್ರೆ. ಕಾಕಿ ಚಡ್ಡಿ ಬಿಗಿಯಾಗಿ ಹಾಕಿದ್ದೀನಿ ಅಂತ ಹೇಳೋರು ಸದ್ಯ. ಕಾಕಿ ಚಡ್ಡಿ ಯೋಗ್ಯತೆಗೆ ಯಾವ್ಯಾವ ರೀತಿ ನನ್ನ ಹತ್ರ ಮಾತನಾಡಿ ಅವ್ರ ತಾಯಿ ಹೆಸರಿನಲ್ಲಿ ಯಾವ್ಯಾವ ರೀತಿ ಮಾತು ಕೊಟ್ಟಿದ್ರು ಈಗ ಚರ್ಚೆ ಮಾಡಕ್ ಹೋಗಲ್ಲ. ಅದ್ಯಾರೋ ನಾನು ಹೋಗ್ತಾರಲ್ಲ ಅದೆಂಥದ್ದು ಇದಕ್ಕೆ ವರ್ಷಕ್ಕೊಂದ್ಸಲ ಉಪವಾಸದಲ್ಲಿ ಹೆಚ್ಚಿಗೆ ಆ ಮೆಕ್ಕಾದ ದೇವರು ಅವರಿಗೆಲ್ಲ ತೀರ್ಮಾನ ಕೊಡ್ತಾನೆ. ಬಹಳ ದಿನ ಇಲ್ಲ. ನನ್ನ ಆಸ್ತಿ ಬಗ್ಗೆ ಕೇಳ್ತಾರಪ್ಪ ಅವರು. ಇವತ್ತು ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ? ಅವರ ಆಸ್ತಿ 2,000 ಪಟ್ಟು ಹೆಚ್ಚಾಗಿದೆ. ಇದನ್ನ ನೋಟಿಸ್ ಕೊಟ್ಟಿದ್ದಾರೆ. 2,000 ಹೆಚ್ಚಿಗೆ ಇವತ್ತು ಆಸ್ತಿ ಸಂಪಾದನೆ ಮಾಡಿದ್ರು ಪರ್ಸೆಂಟೇಜು ಅಂತ. ನನಗ್ಯಾರು ನೋಟಿಸ್ ಕೊಟ್ಟಿಲ್ಲ.
ಅದರಿಂದ ಆ ಮನೆ ಬಡವರಿಗೆ ಕಟ್ಟು ಕೊಡ್ರಪ್ಪ ಆಯ್ತು ಒಂದೇ. ಕಾಂಗ್ರೆಸ್ ಸರ್ಕಾರ ಬಂದು ಮುಸಲ್ಮಾನ ಬಂಧುಗಳಿಗೆ ಇವ್ರ ಯೋಗ್ಯತೆಗೆ ಇನ್ನೂ ಕೊಡಲಿಲ್ಲ, ನನ್ನ ಹೆಸರು ಹೇಳ್ತಾರೆ. ಇವತ್ತು ನರೇಂದ್ರ ಮೋದಿ ಅವರು 4 ಕೋಟಿ ಮನೆಗಳನ್ನ ಈ ದೇಶದ ಜನತೆಗೆ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ. 10 ಲಕ್ಷ ಕೋಟಿ ಹಣವನ್ನ ಮನೆಗಳನ್ನ ಕಟ್ಟಲಿಕ್ಕೆ ಕೊಡ್ತಕ್ಕಂಥ ನಿರ್ಧಾರ ನರೇಂದ್ರ ಮೋದಿ ಅವರು ಇವತ್ತು ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ನನ್ನ ಬಂಧುಗಳೇ. ಅದರಿಂದ ಬಿಸಿಲು ಏರ್ತಾ ಇದೆ. ಇನ್ನು ಪಾದಯಾತ್ರೆಗೆ ನಮ್ಮ ಕಾರ್ಯಕರ್ತರುಗಳು ಅಲ್ಲಿ ಉತ್ಸಾಹದಲ್ಲಿ ಹೊರಟಿದ್ದೀರಿ. ಕೈ ಜೋಡಿಸಿ ಚನ್ನಪಟ್ಟಣದ ಜನತೆಗೆ ಮನವಿ ಮಾಡ್ತೀನಿ. ನರೇಂದ್ರ ಮೋದಿ ಅವರ ಮೂಢ ಹಗರಣದ ಬಗ್ಗೆ ನಮಗೆ ಅವರು 15 ಸೈಟ್ ತಗೊಂಡಿರೋದಕ್ಕೆ ನಮ್ದೇನಿಲ್ಲ. ಮೂಢ ಹಗರಣ ಏನಿದೆ ಇವತ್ತು ಯಾರೋ ದಲಿತರ ಭೂಮಿ ಅದು ಬಿಟ್ಟುಬಿಡಿ, ಕಾನೂನು ಬಾಹಿರವಾಗಿ ಅವರ ಹೆಂಡತಿ ಹೆಸರಿಗೆ 14 ಸೈಟ್ ಏನು ಬರೆಸ್ಕೊಂಡಿದ್ದಾರೆ, ಅದನ್ನ ಯಾವುದೇ ರೀತಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಮಾತು ಹೇಳ್ತೀನಿ ಶಿವಕುಮಾರ್ಗೆ, ಅದೇನೋ ನನ್ನ ಸಹೋದರನ ಬಗ್ಗೆ ಹೇಳಿದ್ದಾರೆ, ನಾನೇನೋ ಅವ್ರ ಹೆಂಡತಿ ಮಕ್ಕಳ ಮೇಲೆ ಕೇಸ್ ಹಾಕ್ಸಿದ್ದೆ ಅಂತ ಹೇಳಿ. ನನ್ನಿಂದ ಏನಾದರೂ ಯಡಿಯೂರಪ್ಪನವರು ನಾನು ಅಧಿಕಾರದಲ್ಲಿದ್ದಾಗ ಯಾವುದೇ ಸಂದರ್ಭದಲ್ಲಿ ಆ ಕುಟುಂಬದ ಬಗ್ಗೆ ನಾನು ಹಿಂದೇನಾದರೂ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾನು ಕೇಸ್ ಹಾಕ್ಸಿದ್ದೇನೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಿದ್ರೆ ರಾಜಕೀಯದಿಂದ ನಿವೃತ್ತಿ ಹೊಂತೇನೆ. ಅಂತ ಕೀಳುಮಟ್ಟದ ರಾಜಕಾರಣಿ ನಾನಲ್ಲ. ಇದನ್ನ ಶಿವಕುಮಾರ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನಮಗೇನು ತೊಂದರೆ ಕೊಟ್ಟಿದೆಯಾ ಗೊತ್ತು ನನಗೆ, ಇದೆಲ್ಲ ಚರ್ಚೆ ಮಾಡೋಣ. ನಾನೇನು ಫಲಾನುವಾದ ಮಾಡಲ್ಲ. ನನ್ನ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಅದು ಮಾಡ್ತೀವಿ ಬಂದ್ರೆ ಡೆಲ್ಲಿಲಿ ಕೂತ್ ತೀರ್ಮಾನ ಆಗುತ್ತೆ, ತಲೆ ಕೆಡಿಸ್ಕೊತೀರಿ. ಇವತ್ತೆಲ್ಲ ಕೆಲಸ ಮಾಡಿ. ನನಗೆ ಬೇಕಾಗಿರೋದು NDA ಅಭ್ಯರ್ಥಿ ಗೆಲ್ಲಬೇಕು. ಬಿಜೆಪಿ ಮತ್ತು JDS ನ ಸಮನ್ವಯ ಸಮಿತಿಯಿಂದ ದೆಹಲಿಯಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಆಗ ತೀರ್ಮಾನಕ್ಕೆ ಎಲ್ಲ ತಲೆಬಾಗಿ ಇವತ್ತು NDA ಅಭ್ಯರ್ಥಿ ಗೆಲ್ಲಬೇಕು. ಅದಕ್ಕೆ ನಿಮ್ಮ ಹೋರಾಟ ಇರಲಿ. ನಿಮ್ಮೆಲ್ಲರಿಗೂ ನಾನು ವಂದನೆಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.